ನಾನು ಮೌಮಿತಾ ದೇಬನಾಥ್. ಕೆಲವರು ನನ್ನನ್ನು ನಿರ್ಭಯ ಮತ್ತು ಸೌಜನ್ಯ ಎಂದು ಕರೆಯುತ್ತಾರೆ. ಆದರೆ ನಾನು ಮೌಮಿತಾ ದೇಬನಾಥ್. ನಾನು ಕೋಲ್ಕತ್ತಾದ ಪ್ರಕರಣದಲ್ಲಿ ಟ್ರೈನಿ ಡಾಕ್ಟರ್ ಮತ್ತು ಇಂದು ನಾನು ನನ್ನ ಸಂಪೂರ್ಣ ಕಥೆಯನ್ನು ನಿಮಗೆ ಹೇಳುತ್ತೇನೆ. ನನ್ನ ಹೆತ್ತವರಿಗೆ ನಾನು ಒಬ್ಬಳೇ ಮಗಳು. ನಾನು ನನ್ನ ತಂದೆ ತಾಯಿಗೆ ಪ್ರೀತಿಯ ಮಗಳಾಗಿದ್ದೆ. ನಾನೊಬ್ಬಳು ದೊಡ್ಡ ಡಾಕ್ಟರ್ ಆಗಿ ನನ್ನ ತಂದೆ ತಾಯಿಯ ಹೆಸರನ್ನು ಬೆಳಗಿಸುವುದು ಮತ್ತು ನನ್ನ ಕನಸನ್ನು ಪೂರ್ಣಗೊಳಿಸುವುದಾಗಿತ್ತು. ನಾನು ಕೋಲ್ಕತ್ತಾದ ಆರ್ಜಿಕಲ್ ಮೆಡಿಕಲ್ ಕಾಲೇಜಿನಲ್ಲಿ ಒಬ್ಬ ಟ್ರೈನಿ ಡಾಕ್ಟರ್ ಆಗಿದ್ದೆ. ಕೆಲವರು ನನ್ನನ್ನು ನಿರ್ಭಯ, ಇನ್ನು ಕೆಲವರು ಸೌಜನ್ಯ ಎಂದು ಕರೆಯುತ್ತಾರೆ. ಇಂದು ದೇಶದಾದ್ಯಂತ ಪ್ರತಿ ಮನೆಯಲ್ಲೂ ನನ್ನ ಹೆಸರನ್ನು ಹೇಳುತ್ತಿದ್ದಾರೆ. ಆದರೆ ನನ್ನ ಹೆಸರು ಡಾಕ್ಟರ್ ಮೌಮಿತಾ ದೇಬನಾಥ್. ನೀವೆಲ್ಲರೂ ನನ್ನ ಮೇಲೆ ಮತ್ತು ನನ್ನ ಕುಟುಂಬದ ಮೇಲೆ ತೋರಿಸುತ್ತಿರುವ ಪ್ರೀತಿ ಕಾಳಜಿಯನ್ನು ನೋಡಿ ನನಗೆ ತುಂಬ ಸಂತೋಷವಾಗುತ್ತಿದೆ. ಅದಕ್ಕಾಗಿಯೇ ನಾನು ನಿಮ್ಮ ಬಳಿಗೆ ಬರಲು ಇಷ್ಟಪಡುತ್ತಿದ್ದೇನೆ. ನಾನು ಪಶ್ಚಿಮ ಬಂಗಾಳದಲ್ಲಿ ನೆಲೆಸಿರುವ ಒಬ್ಬ ಸಾಧಾರಣ ಮತ್ತು ಸರಳ ಹುಡುಗಿ. ನಾನು 1993ರಲ್ಲಿ ಒಂದು ಮಧ್ಯಮ ಕುಟುಂಬದಲ್ಲಿ ಜನಿಸಿದೆ. ನಾನು ಒಬ್ಬಳೇ ಮಗಳಾಗಿದ್ದರಿಂದ ನನ್ನ ತಂದೆ ತಾಯಿಯ ಮುದ್ದಿನ ಮಗಳಾಗಿದ್ದೆ. ಬಾಲ್ಯದಿಂದಲೂ ನಾನು ನನ್ನ ತಂದೆ ತಾಯಿ ಬಹಳ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನೋಡುತ್ತಿದ್ದೆ. ನಾನು ಒಮ್ಮೆ ನನ್ನ ತಂದೆ ತಾಯಿಯ ಬಳಿ ನಾನು ಡಾಕ್ಟರ್ ಆಗುವ ಆಸೆಯನ್ನು ವ್ಯಕ್ತಪಡಿಸಿದಾಗ, ನಾವು ಮಿಡ್ಲ್ ಕ್ಲಾಸ್ ಜನರ ಗುಂಪಿಗೆ ಸೇರಿದ್ದರೂ ಕೂಡ ನನ್ನ ತಂದೆಗೆ ನನ್ನ ಡಾಕ್ಟರ್ ಆಗುವ ಆಸೆಯನ್ನು ಕೇಳಿ ಅವರಿಗೆ ತುಂಬಾ ಖುಷಿಯಾಯಿತು. ಅವರು ನನಗೆ, ನೀನು ತುಂಬ ಓದಿ ದೊಡ್ಡ ಡಾಕ್ಟರ್ ಆಗು, ನಾನು ಇದ್ದೇನಲ್ಲ ಎಂದು ನನ್ನ ತಲೆಯನ್ನು ಪ್ರೀತಿಯಿಂದ ನೇವರಿಸಿದರು. ಇದು ನನಗೆ ತುಂಬ ಚೆನ್ನಾಗಿ ನೆನಪಿತ್ತು. ಅಂದಿನಿಂದ ನನ್ನ ತಂದೆ ತಾಯಿ ತಾವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ನನ್ನ ಶಿಕ್ಷಣಕ್ಕಾಗಿ ಉಳಿಸಿದ್ದರು. ಆದರೆ ಜನರು ಆಗಾಗ್ಗೆ ನನ್ನ ತಂದೆ ತಾಯಿಯ ಬಳಿ ಬಡವರಾಗಿರುವುದರಿಂದ ನೀವು ನಿಮ್ಮ ಮಗಳನ್ನು ಡಾಕ್ಟರನ್ನಾಗಿ ಮಾಡಲು ಆಗುವುದಿಲ್ಲ ಎಂದು ಹೇಳುತ್ತಿದ್ದರು. ಈ ಮಾತುಗಳು ನನ್ನನ್ನು ಬಹಳಷ್ಟು ಚುಚ್ಚುತ್ತಿದ್ದವು. ಆದರೆ ನಾನು ಕಷ್ಟಪಟ್ಟು ಓದಲು ಶುರು ಮಾಡಿದೆ ಮತ್ತು ಎಲ್ಲರ ಮಾತುಗಳು ತಪ್ಪು ಎಂದು ಸಾಬೀತುಪಡಿಸಿದೆ. ಕೊನೆಗೂ ನನ್ನ ಕಠಿಣ ಪರಿಶ್ರಮದಿಂದ ಸರಕಾರಿ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡೆದುಕೊಂಡೆ. ನಾನು ಹಗಲು ರಾತ್ರಿ ಎನ್ನದೆ ನೀಟ್ ಪರೀಕ್ಷೆಯನ್ನು ಬರೆಯಲು ರೆಡಿ ಮಾಡಿಕೊಂಡೆ. ಯಾಕೆಂದರೆ ನನಗೆ ಸರ್ಕಾರಿ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲೇಬೇಕಾಗಿತ್ತು. ಇದರಿಂದ ನನ್ನ ಶಿಕ್ಷಣದ ವೆಚ್ಚವನ್ನು ಕಡಿಮೆ ಆಗಬಹುದೆಂದು. ನಾನು ದೊಡ್ಡ ಡಾಕ್ಟರ್ ಆಗಿ ನನ್ನ ತಂದೆ ತಾಯಿಗೆ ಶ್ರೀಮಂತ ಮನೆಯಲ್ಲಿ ಇರುವಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ಬಯಸಿದ್ದೆ. ನಾನು ಅವರ ಸೇವೆಯನ್ನು ಮಾಡಿ ಅವರ ಹೆಸರನ್ನು ಬೆಳಗಿಸಬೇಕೆಂದು ನಾನು ಬಯಸಿದ್ದೆ ಮತ್ತು ಆ ಆಸೆ ಈಡೇರಿತ್ತು. ನೀಟ್ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕ ಬಂತು ಮತ್ತು ಅದರ ಆಧಾರದಲ್ಲಿ ನನಗೆ ಕೋಲ್ಕತ್ತಾದ ಆರ್ಜಿಕಲ್ ಮೆಡಿಕಲ್ ಕಾಲೇಜಿನಲ್ಲಿ MBBSಗೆ ಪ್ರವೇಶ ದೊರೆಯಿತು. ಇದರಿಂದ ನನ್ನ ತಂದೆ ತಾಯಿ ಕೂಡ ಸಂತೋಷಪಟ್ಟುಕೊಂಡರು. ನಾನು ನಿಧಾನವಾಗಿ ನನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿದೆ. ಆದರೆ ನಾನೊಬ್ಬಳು ದೊಡ್ಡ ಡಾಕ್ಟರ್ ಆಗಿ ಜನರ ಸೇವೆಯನ್ನು ಮಾಡಬೇಕು. ಅದಕ್ಕಾಗಿ ನಾನು PhD ಮಾಡಲು ನಿರ್ಧರಿಸಿದೆ. ಅದೇ ಕಾಲೇಜಿನಲ್ಲಿ PhD ಮಾಡಲು ಓದಲು ಶುರು ಮಾಡಿದೆ ಮತ್ತು ನನ್ನ ಮೊದಲ ವರ್ಷವನ್ನು ಪೂರ್ಣಗೊಳಿಸಿದೆ. ನನ್ನ ತಂದೆ ತಾಯಿ ಮತ್ತು ನಾನು ತುಂಬಾ ಸಂತೋಷಪಟ್ಟುಕೊಂಡೆವು. ಏಕೆಂದರೆ ಈಗ ನನ್ನ PhDಯ ಡಿಗ್ರಿಯನ್ನು ಪಡೆಯಲಿದ್ದೆ ಮತ್ತು ಈಗ ನಾನು ಒಬ್ಬ ದೊಡ್ಡ ಡಾಕ್ಟರ್ ಆಗುತ್ತೇನೆ ಮತ್ತು ಜನರ ಸೇವೆಯನ್ನು ಮಾಡುತ್ತೇನೆ ಅಂದುಕೊಂಡೆ. ಹಾಗೆ ನನ್ನ ತಂದೆ ನನ್ನ ಶಿಕ್ಷಣಕ್ಕಾಗಿ ತೆಗೆದುಕೊಂಡಿದ್ದ ಸಾಲವನ್ನು ಕೂಡ ತೀರಿಸಬೇಕಾಗಿತ್ತು. ನಾನು ನನ್ನ ತಂದೆ ತಾಯಿಗೆ ಒಂದು ಸಂತೋಷದ ಜೀವನ ಕೊಡಲು ಬಯಸಿದ್ದೆ. ನಾವು ಎಷ್ಟು ಕಠಿಣವಾದ ಪರಿಸ್ಥಿತಿಯಲ್ಲಿ ಜೀವನ ನಡೆಸಿದ್ದೆವು ಎನ್ನುವುದನ್ನು ನಾನು ಎಂದಿಗೂ ಮರೆಯಲಾರೆ. ನನಗೆ ಚೆನ್ನಾಗಿ ನೆನಪಿದೆ. ನನ್ನ ತಂದೆ ತಾಯಿ ಸ್ವತಃ ಹಸಿದುಕೊಂಡಿರುತ್ತಿದ್ದರು. ಆದರೆ ನನಗಾಗಿ ಅವರು ಏನಾದರೂ ತಯಾರು ಮಾಡಿ ಊಟ ಬಡಿಸುತ್ತಿದ್ದರು. ಇದರಿಂದ ನಾನು ಹಸಿವಿನಿಂದ ನಿದ್ದೆ ಮಾಡದಿರಲಿ ಎಂದು. ನಾನು ಕೂಡ ಅವರನ್ನು ನೋಡಿ ಹಣವನ್ನು ಉಳಿಸುವುದನ್ನು ಕಲಿತುಕೊಂಡೆ. ಕೆಲವು ವಸ್ತುಗಳು ನನಗೆ ತುಂಬ ಇಷ್ಟವಾಗುತ್ತಿದ್ದವು, ಆದರೆ ಅವುಗಳನ್ನು ನಾನು ಯಾವತ್ತೂ ಖರೀದಿಸುತ್ತಿರಲಿಲ್ಲ. ನನ್ನ ಪೋಷಕರು ಯಾವಾಗಲೂ ನೀನು ತುಂಬ ಬುದ್ಧಿವಂತೆಯಾಗಿದ್ದೀಯಾ ಎಂದು ಹೇಳುತ್ತಿದ್ದರು ಮತ್ತು ಅವರು ನನ್ನನ್ನು ಮಗನ ಹಾಗೆ ಭಾವಿಸಿದ್ದರು. ಈಗ ನಾನು ಅಧ್ಯಯನದ ಜೊತೆಗೆ ಆರ್ಜಿಕರ್ ಹಾಸ್ಪಿಟಲ್ನಲ್ಲಿ ನಾನು ಒಬ್ಬ ಟ್ರೈನಿ ಡಾಕ್ಟರ್ ಆಗಿ ಕೆಲಸವನ್ನು ಶುರು ಮಾಡಿದ್ದೆ. 2024ನೇ ಇಸವಿ ಶುರುವಾಗಿತ್ತು. ನನಗೆ ಗಣಪತಿ ಮತ್ತು ದುರ್ಗಾ ಪೂಜೆ ತುಂಬ ಇಷ್ಟವಾಗಿತ್ತು. ಈಗ ನಾನು ಡಾಕ್ಟರ್ ಕೂಡ ಆಗಿದ್ದೆ. ಆದ್ದರಿಂದ ನಾನು ನನ್ನ ತಂದೆ ತಾಯಿಯ ಬಳಿ, ಈ ವರ್ಷ ನಾವು ಗಣಪತಿ ಮತ್ತು ದುರ್ಗಾ ಪೂಜೆಯನ್ನು ತುಂಬ ವಿಜೃಂಭಣೆಯಿಂದ ಮಾಡೋಣ. ಇವಾಗ ನಮ್ಮ ಬಳಿ ಹಣ ಕೂಡ ಇದೆ. ನಿಮ್ಮ ಮಗಳು ಒಬ್ಬ ಪ್ರತಿಷ್ಠಿತ ಡಾಕ್ಟರ್ ಆಗುತ್ತಾಳೆ ಎಂದಾಗ ನನ್ನ ಮಾತನ್ನು ಕೇಳಿ ನನ್ನ ತಂದೆ ತಾಯಿ ತುಂಬ ಖುಷಿಯಿಂದ, ಖಂಡಿತವಾಗಿ ಈ ವರ್ಷ ನಾವು ದುರ್ಗಾ ಪೂಜೆಯನ್ನು ಒಟ್ಟಿಗೆ ಆಚರಿಸೋಣ ಎಂದು ಹೇಳಿದರು. ಹಾಗೆ ನನ್ನ ತಂದೆ ತಾಯಿ ನನ್ನ ಮದುವೆಯ ಬಗ್ಗೆ ಕೂಡ ಯೋಚಿಸುತ್ತಿದ್ದರು. ನಾನು ತಂದೆಯ ಬಳಿ, ನೀವು ನನ್ನ ಮದುವೆಯ ಚಿಂತೆಯನ್ನು ಬಿಟ್ಟುಬಿಡಿ. ಮದುವೆಗಾಗಿ ಅಷ್ಟೊಂದು ಹಣವನ್ನು ನೀವು ಎಲ್ಲಿಂದ ತರುತ್ತೀರಾ? ಅದಕ್ಕಾಗಿ ನೀವು ಈ ವಿಷಯವನ್ನು ನನಗೆ ಬಿಡಿ. ಇವಾಗ ನಾನು ದೊಡ್ಡ ಡಾಕ್ಟರ್ ಆಗುತ್ತೇನೆ. ನೀವು ನನ್ನ ಚಿಂತೆಯನ್ನು ಬಿಟ್ಟುಬಿಡಿ. ಇನ್ನು ನಮಗೆ ಒಳ್ಳೆಯ ದಿನ ಬರಲಿದೆ.
ಹಾಗೆ ನನಗೆ ಒಬ್ಬ ಒಳ್ಳೆಯ ಜೀವನ ಸಂಗಾತಿ ಸಿಗುತ್ತಾನೆ. ಆವಾಗ ನಾನು ಮದುವೆಯಾಗುತ್ತೇನೆ ಎಂದು ಹೇಳಿದಾಗ ನನ್ನ ತಂದೆ ತಾಯಿಯ ಕಣ್ಣಲ್ಲಿ ಯಾವಾಗಲೂ ಸಂತೋಷದ ಕಣ್ಣೀರು ಹರಿಯುತ್ತಿತ್ತು. ನಾನು ಹಾಗೆಯೇ ಮಾತನಾಡುತ್ತಿದ್ದೆ. ಅವರ ಸಂತೋಷವನ್ನು ನೋಡಿ ನಾನು ಕೂಡ ತುಂಬ ಖುಷಿ ಪಡುತ್ತಿದ್ದೆ. ನಾನು ಚಿಕ್ಕಂದಿನಿಂದಲೂ ನನ್ನ ತಾಯಿ ಹಣವನ್ನು ಉಳಿಸುವುದನ್ನು ನೋಡುತ್ತಿದ್ದೆ. ಆದರೆ ನನಗಾಗಿ ಅವರು ಯಾವತ್ತೂ ಹಣವನ್ನು ಖರ್ಚು ಮಾಡಲು ಹಿಂದೆ ನೋಡುತ್ತಿರಲಿಲ್ಲ. ನನ್ನ ಬೇಕು ಬೇಡಗಳು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ನನ್ನನ್ನು ಬೆಳೆಸಲು ಅವರು ತಮ್ಮ ಆಶೆಗಳನ್ನು ಬಚ್ಚಿಟ್ಟು ತ್ಯಾಗ ಮಾಡಿದ್ದರು. ಇವಾಗ ಅವರಿಗಾಗಿ ಏನಾದರೂ ಮಾಡುವ ಸರದಿ ನನ್ನದಾಗಿತ್ತು. ನಾನು ನನ್ನ ಮೊದಲ ಸಂಬಳದಿಂದ ಅಮ್ಮನಿಗೆ ಚಿನ್ನದ ಬಳೆಗಳನ್ನು ಖರೀದಿಸಿದೆ. ಆ ಬಳೆಗಳನ್ನು ನೋಡಿದ ನನ್ನ ತಾಯಿ ತುಂಬ ಸಂತೋಷಪಟ್ಟಳು. ಅವಳು ಖುಷಿಯಿಂದ ನನ್ನನ್ನು ಆಲಂಗಿಸಿಕೊಂಡಳು. ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ನಾನು ಕಳೆದ 6 ತಿಂಗಳಿನಿಂದ ನೈಟ್ ಶಿಫ್ಟ್ನಲ್ಲಿ ಕೂಡ ಕೆಲಸ ಮಾಡುತ್ತಿದ್ದೆ. ವಾರಕ್ಕೊಮ್ಮೆ ನೈಟ್ ಶಿಫ್ಟ್ನಲ್ಲಿ ಕೆಲಸ ಇರುತ್ತಿತ್ತು. ಕೆಲವೊಮ್ಮೆ ವಾರದಲ್ಲಿ 24ರಿಂದ 36 ಗಂಟೆ ಕೆಲಸ ಮಾಡಬೇಕಾಗಿತ್ತು. ನನಗೆ 2024 ಆಗಸ್ಟ್ ತಿಂಗಳು ಎಷ್ಟು ಕೆಟ್ಟದಾಗಿರುತ್ತದೆ ಎಂದು ನಾನು ಕನಸಿನಲ್ಲಿ ಊಹಿಸಿರಲಿಲ್ಲ. ನನ್ನ ತಂದೆ ಟೈಲರ್ ವೃತ್ತಿಯನ್ನು ಮಾಡಿಕೊಂಡಿದ್ದರು. ಅವರಿಗೆ 63 ವರ್ಷ ವಯಸ್ಸಾಗಿದ್ದರೂ ಅವರು ಇನ್ನೂ ತಮ್ಮ ಕೆಲಸವನ್ನು ಮಾಡುತ್ತಿದ್ದರು. ಒಮ್ಮೆ ತಮ್ಮ ಬಿಪಿಯ ಮಾತ್ರೆಗಳನ್ನು ತೆಗೆದುಕೊಳ್ಳಲು ಮರೆಯಬಹುದು, ಆದರೆ ಕೆಲಸ ಮಾಡುವುದನ್ನು ಮಾತ್ರ ಮರೆಯುವುದಿಲ್ಲ. ಯಾವಾಗಲೂ ಅವರಿಗೆ ಸಮಯಕ್ಕೆ ಸರಿಯಾಗಿ ಔಷಧಿಯನ್ನು ತೆಗೆದುಕೊಳ್ಳಲು ನೆನಪಿಸಬೇಕಾಗಿತ್ತು. ನಗುತ್ತಾ ಅವರು ಆಯ್ತು ಮಗಳೇ ಎಂದು ಹೇಳುತ್ತಿದ್ದರು. ತಾಯಿ ಕೂಡ ಯಾವಾಗಲೂ ನೀನು ನಮ್ಮ ಮಗಳು ಮತ್ತು ಮಗ ಎಂದು ಹೇಳುತ್ತಿದ್ದರು. ಅದೇನೇ ಇರಲಿ, ನನ್ನ ಹೆಸರಿನಲ್ಲಿಯೇ ಅದು ತುಂಬ ಸಿಹಿಯಾಗಿತ್ತು. ಯಾವಾಗ ನಾನು ಕಾಲೇಜಿಗೆ ಅಥವಾ ಡ್ಯೂಟಿಗೆ ಹೋಗುತ್ತೇನೋ ಆಗಾಗ್ಗೆ ನನ್ನ ಕಿವಿಯಲ್ಲಿ ಏನೋ ಕೆಟ್ಟ ಕೆಲಸದ ಬಗ್ಗೆ ಕೇಳುತ್ತಿತ್ತು. ನಮ್ಮ ಹಿರಿಯ ಡಾಕ್ಟರ್ ಕೂಡ ಕೆಲವೊಮ್ಮೆ ಇದರ ಬಗ್ಗೆ ಗುಸುಗುಸು ಮಾತನಾಡುತ್ತಿದ್ದರು. ನಾನು ಈ ಎಲ್ಲ ವಿಷಯಗಳಿಂದ ದೂರ ಇರುತ್ತಿದ್ದೆ. ಆದರೆ ಯಾರಿಗೂ ಅನ್ಯಾಯ ಅಥವಾ ಯಾವುದೇ ರೋಗಿಯಿಂದ ಹೆಚ್ಚು ಹಣವನ್ನು ಕಿತ್ತುಕೊಂಡರೆ ನನಗೆ ತುಂಬ ಬೇಸರವಾಗುತ್ತಿತ್ತು. ನಾನು ಇದರ ಮೇಲೆ ಧ್ವನಿ ಎತ್ತಿದಾಗ ನಮ್ಮ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಯಾವಾಗಲೂ ನನ್ನ ಮೇಲೆ ಕೂಗಾಡುತ್ತಿದ್ದರು. ಪ್ರಿನ್ಸಿಪಲ್ ಆಗಿರುವ ಕಾರಣ ನಾವೆಲ್ಲರೂ ಅವರಿಗೆ ಹೆದರುತ್ತಿದ್ದೆವು. ಆದರೆ ಅವರು ಹಾಸ್ಪಿಟಲ್ನಲ್ಲಿ ಏನೇನು ಮಾಡುತ್ತಿದ್ದರೆಂದು ನಾನು ಕೂಡ ಅವರ ಬಗ್ಗೆ ಸಾಕಷ್ಟು ಕೇಳಿದ್ದೆ. ಆದರೆ ಯಾವತ್ತೂ ಇವರ ಬಗ್ಗೆ ದನಿ ಎತ್ತುವ ಕೆಲಸ ಮಾಡಲಿಲ್ಲ. ಏಕೆಂದರೆ ನಾನು ಈ ದೊಡ್ಡ ದೊಡ್ಡ ವ್ಯಕ್ತಿಗಳ ಹಿಂದೆ ಹೋಗಲು ಇಷ್ಟಪಡಲಿಲ್ಲ. ಆದರೆ ಔಷಧಿಗಳಿಗಾಗಿ ಆಸ್ಪತ್ರೆಯಲ್ಲಿ ಬ್ಲಾಕ್ ಮಾರ್ಕೆಟಿಂಗ್ ವಿಷಯ ಬೆಳಕಿಗೆ ಬಂದಾಗ ನಾನು ಶಾಂತವಾಗಿರಲು ಸಾಧ್ಯವಾಗದೆ ನಾನು ಮಾತನಾಡಲು ಪ್ರಾರಂಭಿಸಿದೆ. ಆದರೆ ನನ್ನ ಧ್ವನಿಯನ್ನು ಎಲ್ಲೋ ನಿಗ್ರಹಿಸಲು ಪ್ರಯತ್ನಿಸಲಾಗುತ್ತಿತ್ತು. ನಾನು ತುಂಬ ಕೆಲಸ ಮಾಡುವಂತೆ ಮಾಡಲಾಗಿತ್ತು ಮತ್ತು ನನ್ನ ಕೆಲಸದ ಸಮಯವನ್ನು ಹೆಚ್ಚಿಸಿತ್ತು. ಆದರೆ ನಾನು ಇನ್ನೂ ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೆ. ಕೆಲವೊಮ್ಮೆ ನಾನು ನನ್ನ ತಂದೆಯ ಬಳಿ ಈ ಎಲ್ಲ ವಿಷಯಗಳನ್ನು ಹೇಳುತ್ತಿದ್ದೆ. ಆದರೆ ಅವರು ನನಗೆ ಹೇಳುತ್ತಿದ್ದರು, ಮಗಳೇ, ಈ ಎಲ್ಲ ವಿಷಯಗಳ ಹಿಂದೆ ಹೋಗಬೇಡ. ನಾವು ಬಡವರು, ಅವರು ಬಹಳ ದೊಡ್ಡ ಜನರು. ಅವರ ಕೈಗಳು ತುಂಬ ಎತ್ತರದವರೆಗೆ ಇದೆ. ಇದು ನಿನ್ನ ಕಠಿಣ ಪರಿಶ್ರಮದ ಮೇಲೆ ನೀರನ್ನು ಎರಚಬಹುದು. ನಾವು ಸಾಮಾನ್ಯ ಜನರು. ನೀನು ಮೊದಲು ಅಧ್ಯಯನವನ್ನು ಪೂರ್ಣಗೊಳಿಸು, ನಂತರ ನಾವು ಈ ವಿಷಯದ ಬಗ್ಗೆ ಏನು ಮಾಡಬೇಕೆಂದು ನೋಡೋಣ ಎಂದು ಹೇಳಿದರು. ನನ್ನ ತಂದೆಯ ಮಾತುಗಳು ಪರಿಪೂರ್ಣವಾಗಿತ್ತು. ಇಲ್ಲಿಯವರೆಗೆ ಬರಲು ನಾನು ತುಂಬಾನೇ ಕಷ್ಟಪಟ್ಟಿದ್ದೆ. ಅದಕ್ಕಾಗಿಯೇ ಕಳೆದ 6 ತಿಂಗಳಿನಿಂದ ನಾನು ಪ್ರಿನ್ಸಿಪಾಲ್ ಮತ್ತು ಇಲಾಖೆಯವರ ಕಿರುಕುಳವನ್ನು ಸಹಿಸಿಕೊಂಡು ಶಾಂತಿಯುತವಾಗಿ ನನ್ನ ಕೆಲಸವನ್ನು ಮಾಡುತ್ತಿದ್ದೆ. ಬಹುಶಃ ಆ ಜನರಿಗೆ ನನ್ನಿಂದ ಅಪಾಯವಿದೆ ಎಂದು ಅರಿವಾಗಿತ್ತು. ಅದಕ್ಕಾಗಿಯೇ ಆ ಜನರು ಮೊದಲಿನಿಂದಲೂ ನನ್ನನ್ನು ಏನಾದರೂ ಮಾಡಬೇಕು ಎಂದು ಯೋಚಿಸಿದ್ದರು. ಆದರೆ ನನಗೆ ಸ್ವಲ್ಪ ಕೂಡ ಇದ್ಯಾವುದರ ಅರಿವು ಇಲ್ಲದಾಗಿತ್ತು. ಕೆಲವೊಮ್ಮೆ ನನ್ನ ಸ್ನೇಹಿತರು ಮತ್ತು ನಾನು ಈ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದೆವು. ನಮ್ಮ ಆಸ್ಪತ್ರೆಯಲ್ಲಿ ಎಷ್ಟೊಂದು ಕೆಟ್ಟ ಕೆಲಸಗಳು ನಡೆಯುತ್ತಿವೆ, ಆದರೆ ನಾವು ಯಾವಾಗಲೂ ಬರೀ ಮಾತನಾಡಿಕೊಂಡು ಸುಮ್ಮನಾಗುತ್ತಿದ್ದೆವು. ಯಾಕೆಂದರೆ ನಮಗೆ ಈ ವಿಚಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಇಷ್ಟವಿರಲಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ 2019ರಲ್ಲಿ ಸಂಜಯ್ ರಾಯ್ ಎನ್ನುವ ವ್ಯಕ್ತಿ ಸೇರ್ಪಡೆಯಾಗಿದ್ದರು ಮತ್ತು ಅವರು ಆಸ್ಪತ್ರೆಯ ಪೊಲೀಸ್ ಪೋಸ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು 4 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದರು. ಇದರಿಂದ ಅವರಿಗೆ ನಮ್ಮ ಪ್ರತಿಯೊಂದು ಇಲಾಖೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು. ಅವರು ಅನೇಕ ರೋಗಿಗಳಿಗೆ ಹಾಸಿಗೆಗಳ ವ್ಯವಸ್ಥೆಯನ್ನು ಮಾಡಿಸುತ್ತಿದ್ದರು ಮತ್ತು ಅದಕ್ಕಾಗಿ ಅವರು ಅವರಿಂದ ಹಣವನ್ನು ತೆಗೆದುಕೊಳ್ಳುತ್ತಿದ್ದರು. ಸಂಜಯ್ ರಾಯ್ಯ ದೃಷ್ಟಿ ತುಂಬ ಕೆಟ್ಟದಾಗಿತ್ತು ಮತ್ತು ಅವನು ಆಸ್ಪತ್ರೆಯಲ್ಲಿ ಇರುತ್ತಿದ್ದ ಎಲ್ಲ ಮಹಿಳೆಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದನು ಮತ್ತು ನಾವು ಈ ಬಗ್ಗೆಯೂ ಚರ್ಚಿಸುತ್ತಿದ್ದೆವು. ಆದರೆ ಅವನು ಪ್ರಿನ್ಸಿಪಾಲರಿಗೆ ತುಂಬ ವಿಶೇಷವಾದ ವ್ಯಕ್ತಿಯಾಗಿದ್ದನು ಮತ್ತು ಅವರಿಗಾಗಿ ಯಾವಾಗಲೂ ಕೆಲಸ ಮಾಡುತ್ತಿದ್ದನು. ಆದ್ದರಿಂದ ನಾವು ಅವನ ಬಗ್ಗೆ ದೂರು ನೀಡಲು ಯೋಚಿಸಲಿಲ್ಲ, ಯಾಕೆಂದರೆ ಅನಾವಶ್ಯಕವಾದ ವಿವಾದಗಳಲ್ಲಿ ಸಿಲುಕುವುದು ಇಷ್ಟವಿರಲಿಲ್ಲ. ಆದರೆ ಸಂಜಯ್ ರಾಯ್ಯ ನೋಟ ತುಂಬ ಅಪಾಯಕಾರಿಯಾಗಿತ್ತು. ಅವನ ಮುಂದೆ ಯಾವುದೇ ಹುಡುಗಿಯು ಅಡ್ಡಾಡಿದರೂ ಅವನ ದೃಷ್ಟಿ ಆಕೆಯ ಮೇಲೆ ಬೀಳುತ್ತಿತ್ತು. ಇದಕ್ಕಾಗಿಯೇ ನಾನು ಅಂತಹ ವ್ಯಕ್ತಿಯಿಂದ ದೂರವಿರುತ್ತಿದ್ದೆ.
ಆ ದಿನವೂ ನಾನು ಮನೆಯಿಂದ ಕೆಲಸಕ್ಕೆ ಹೊರಟಾಗ ಇದು ನನ್ನ ಕೊನೆಯ ದಿನವಾಗಬಹುದು ಎಂದು ನಾನು ಭಾವಿಸಿರಲಿಲ್ಲ. ಇನ್ನು ನಾನು ನನ್ನ ತಂದೆ ತಾಯಿ ಮತ್ತು ನನ್ನ ಈ ಚಿಕ್ಕ ಮನೆಯನ್ನು ಯಾವತ್ತೂ ನೋಡಲು ಸಾಧ್ಯವಾಗದೇ ಇರಬಹುದು ಎಂಬುದು ನನಗೆ ಅರಿವಿಲ್ಲದಾಗಿತ್ತು. ಅದಕ್ಕಾಗಿಯೇ ಇರಬೇಕು ನಾನು ನನ್ನ ತಾಯಿಯ ಬಳಿ ನನ್ನ ಅಪ್ಪನಿಗೆ ಸಮಯಕ್ಕೆ ಸರಿಯಾಗಿ ಔಷಧಿಯನ್ನು ಕೊಡಿ ಎಂದು ಹೇಳಿ ನಾನು ಮನೆಯಿಂದ ಹೊರಟಿದ್ದೆ. ಆಗಸ್ಟ್ 8ರಂದು ನಾನು ಇಡೀ ದಿನ ಕೆಲಸ ಮಾಡುತ್ತಿದ್ದೆ. ಆಸ್ಪತ್ರೆಯಲ್ಲಿ ರೋಗಿಗಳನ್ನು ನೋಡಿಕೊಳ್ಳುತ್ತಿದ್ದೆ. ಆಸ್ಪತ್ರೆಯ ಸೆಮಿನಾರ್ ಹಾಲ್ನ ಬಳಿ ಒಂದು ಕೋಣೆಯ ಕಾಮಗಾರಿ ನಡೆಯುತ್ತಿತ್ತು. ಇದರಿಂದ ಅಲ್ಲಿ ಜನರ ಓಡಾಟವು ಅಷ್ಟೇನೂ ಇರಲಿಲ್ಲ. ನಾವೆಲ್ಲರೂ ಒಂದು ವಾರ್ಡ್ನಲ್ಲಿ ಇದ್ದೆವು. 4-5 ಡಾಕ್ಟರುಗಳು ನನ್ನ ಜೊತೆಗಿದ್ದರು. ನಾವು ಒಂದು ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದೆವು. ಆ ಸಮಯದಲ್ಲಿ ಸಂಜಯ್ ರಾಯ್ ಕೂಡ ಅಲ್ಲಿದ್ದನು. ಅವನು ನನ್ನನ್ನೇ ದುರುಗುಟ್ಟಿ ನೋಡುತ್ತಿದ್ದನು. ಆದರೆ ನಾನು ಅವನ ಎದುರಿನಿಂದ ಮರೆಯಾಗಿದ್ದೆ. ಸ್ವಲ್ಪ ಸಮಯದ ನಂತರ ಅವನು ಅಲ್ಲಿಂದ ಹೊರಟು ಹೋದನು. ನಂತರ ನಾವೆಲ್ಲರೂ ಊಟ ಮಾಡಿದೆವು. ಆಮೇಲೆ ಎಲ್ಲರೂ ಅವರವರ ಕೆಲಸದಲ್ಲಿ ತೊಡಗಿಕೊಂಡರು. ನಾನು ಸ್ವಲ್ಪ ಫ್ರೀ ಆಗಿದ್ದೆ. ಆದ್ದರಿಂದ ನಾನು ಅಮ್ಮನಿಗೆ ಫೋನ್ ಮಾಡಿದೆ. ಯಾಕೆಂದರೆ ನನ್ನ ಫೋನ್ ಬರುವವರೆಗೂ ನನ್ನ ತಾಯಿ ಮತ್ತು ತಂದೆ ಊಟವನ್ನು ಮಾಡುತ್ತಿರಲಿಲ್ಲ. ನಾನು ಊಟ ಮಾಡಿದೆ ಎಂದು ಅವರಿಗೆ ಹೇಳಿದ ಮೇಲೆ ಅವರು ಊಟವನ್ನು ಮಾಡುತ್ತಿದ್ದರು. ಆ ದಿನವೂ ಕೂಡ ನಾನು ನನ್ನ ತಾಯಿ ಜೊತೆ ಮಾತನಾಡುತ್ತಿರುವುದು ಇದು ಕೊನೆಯ ಸಲ ಎನ್ನುವುದು ನನಗೆ ಗೊತ್ತಿರಲಿಲ್ಲ. ಅಮ್ಮ ಫೋನ್ ರಿಸೀವ್ ಮಾಡುತ್ತಲೇ, ಅಪ್ಪ ಸಮಯಕ್ಕೆ ಸರಿಯಾಗಿ ಔಷಧಿ ತೆಗೆದುಕೊಂಡರ? ಅವರ ಕಾಳಜಿ ಮಾಡಿ, ನನ್ನ ಚಿಂತೆಯನ್ನು ಬಿಡಿ, ನಾನು ಊಟ ಮಾಡಿದೆ. ನನ್ನ ತಂದೆಗೆ BPಯ ಸಮಸ್ಯೆ ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಮಾತ್ರೆ ತೆಗೆದುಕೊಳ್ಳುವುದು ಅನಿವಾರ್ಯವಾಗಿತ್ತು. ಇದನ್ನು ಯಾವತ್ತೂ ಮರೆಯುವ ಹಾಗೆ ಇರಲಿಲ್ಲ. ಅವರ ಸಂಪೂರ್ಣ ಜವಾಬ್ದಾರಿ ನಾನು ನೋಡಿಕೊಂಡಿದ್ದೆ. ಒಂದು ದಿನ ಅವರ ಔಷಧಿ ರಾತ್ರಿಯೇ ಮುಗಿದಿತ್ತು. ನನ್ನ ತಂದೆ ಹೇಳಿದರು, ಒಂದು ದಿನ ಮಾತ್ರೆ ತೆಗೆದುಕೊಳ್ಳದಿದ್ದರೆ ಏನಾಗುತ್ತದೆ? ಬೆಳಿಗ್ಗೆ ಹೋಗಿ ಮಾತ್ರೆ ತೆಗೆದುಕೊಂಡು ಬಂದರಾಯಿತು ಎಂದರು. ಆದರೆ ನಾನು ಗಡಿಯಾರವನ್ನು ನೋಡಿದೆ. ರಾತ್ರಿ 11 ಗಂಟೆ ಆಗಿತ್ತು. ನಾನು ಎಲ್ಲರ ಊಟವನ್ನು ನಿಲ್ಲಿಸಿದೆ. ತಂದೆಯ ಔಷಧಿ ಬರುವವರೆಗೂ ಯಾರೂ ಊಟ ಮಾಡಬಾರದು ಮತ್ತು ಅಷ್ಟು ರಾತ್ರಿಯಲ್ಲೂ ನಾನು ಅವರಿಗಾಗಿ ಔಷಧಿಯನ್ನು ತರಿಸಿಕೊಂಡೆ. ಆದರೆ ಇವಾಗ ಆಸ್ಪತ್ರೆಯಲ್ಲಿ ತುಂಬ ಕೆಲಸವಿರುವುದರಿಂದ ನನಗೆ ಮನೆಯ ಕಡೆ ಜಾಸ್ತಿ ಗಮನ ಕೊಡಲು ಸಮಯ ಸಿಗುತ್ತಿರಲಿಲ್ಲ. ಆದ್ದರಿಂದ ಅಮ್ಮನ ಬಳಿಯೇ ಎಲ್ಲವನ್ನು ನೋಡಿಕೊಳ್ಳುವಂತೆ ಒತ್ತಾಯಿಸಬೇಕಾಗಿತ್ತು. ತಂದೆಯನ್ನು ನೋಡಿಕೊಳ್ಳುವಂತೆ ನೆನಪಿಸಬೇಕಿತ್ತು. ಆ ದಿನವೂ ಕೂಡ ಅಮ್ಮನ ಬಳಿ ಎಲ್ಲವನ್ನು ವಿವರಿಸುತ್ತಾ ಹೇಳುತ್ತಿದ್ದೆ. ಹೀಗೆ ಮಾತನಾಡುತ್ತಾ ನಾನು ಎಲ್ಲ ವಾರ್ಡ್ಗಳಿಗೆ ಹೋಗಿ ರೋಗಿಗಳನ್ನು ಚೆಕಪ್ ಮಾಡಿದೆ. ಅದರ ನಂತರ ನಾನು ವಿಶ್ರಾಂತಿ ತೆಗೆದುಕೊಳ್ಳಲು ಮತ್ತು ನನ್ನ ಮುಂದಿನ ಓದನ್ನು ಮುಂದುವರಿಸಲು ನಾನು 3ನೇ ಮಹಡಿಯಲ್ಲಿದ್ದ ಸೆಮಿನಾರ್ ಹಾಲ್ಗೆ ಹೋದೆ. ಆದರೆ ಅಲ್ಲಿಗೆ ಹೋಗುವುದನ್ನು ನಿಷೇಧಿಸಲಾಗಿದೆ ಎಂದು ನನಗೆ ತಿಳಿದಿರಲಿಲ್ಲ. ಪಕ್ಕದಲ್ಲೇ ಇನ್ನೊಂದು ಬಿಲ್ಡಿಂಗಿನ ಕೆಲಸ ನಡೆಯುತ್ತಿರುವ ಕಾರಣ ಅಲ್ಲಿಗೆ ಯಾರಿಗೂ ಹೋಗಲು ಅನುಮತಿ ಇರಲಿಲ್ಲ. ಆದರೆ ನಾನು ಅಲ್ಲಿಗೆ ಹೋಗಿದ್ದೆ. ರಾತ್ರಿಯ 2ರಿಂದ 3 ಗಂಟೆಯವರೆಗೆ ನಾನು ಓದುತ್ತಿದ್ದೆ. ನಂತರ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಎಂದು ಅಂದುಕೊಂಡೆ. 36 ಗಂಟೆಗಳ ಕಾಲ ಡ್ಯೂಟಿ ಮಾಡಿ ತುಂಬ ಆಯಾಸದ ಅನುಭವವಾಗಿತ್ತು. ರೋಗಿಗಳ ಸೇವೆಯನ್ನು ಮಾಡುತ್ತಾ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಸಮಯ ಸಿಗುತ್ತಿರಲಿಲ್ಲ. ಇನ್ನೊಬ್ಬರ ಜೀವದ ಬಗ್ಗೆ ಕಾಳಜಿ ವಹಿಸುವ ನಾನು ನನ್ನ ಜೀವದ ಬಗ್ಗೆ ಕಾಳಜಿ ವಹಿಸಲು ಸಮಯ ಸಿಗುತ್ತಿರಲಿಲ್ಲ. ಅದಕ್ಕಾಗಿಯೇ ನಾನು ನನ್ನ ಪುಸ್ತಕ ಮತ್ತು ಡೈರಿಗಳನ್ನು ಮಡಚಿ ಸೆಮಿನಾರ್ ಹಾಲ್ನಲ್ಲಿ ಶಾಂತಿಯಿಂದ ಮಲಗಿಕೊಂಡೆ. ಮುಂದಿನ ಕುತೂಹಲಕಾರಿ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ.